ಸಮಸ್ತ ಕನ್ನಡ ಬಂಧುಗಳಿಗೂ ನಮಸ್ಕಾರಗಳು. ಅಕ್ಕಮಹಾದೇವಿಯವರ ಒಂದು ವಚನ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದಲೆಂದು ಕಂಪ ಬಿಟ್ಟಿತ್ತೆ, ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿದಿತ್ತೆ, ಸಂದು ಸಂದನು ಕಡಿದು ಕಬ್ಬನು ಗಾಣದಲಿಕ್ಕಿ ಅರೆದೆಡೆ ಬೆಂದು ಪಾಕಗಳ ಸಕ್ಕರೆಯಾಗಿ ನೊಂದಲೆಂದು ಸವಿಯ ಬಿಟ್ಟಿತ್ತೆ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ಎನಗೆ ಹಾನಿ ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನ ದೇವ ಕೊಂದೊಡೆ ಶರಣೆಂಬುದ ಮಾಣೆ. ಅಕ್ಕಮಹಾದೇವಿಯವರು 12ನೇ ಶತಮಾನದಲ್ಲಿ ಜೀವಿಸಿದ್ದಂಥ ಮಹಿಳೆ. ತನ್ನ ವೀರ ಪ್ರತಿಜ್ಞೆ ಏನು ಅನ್ನೋದನ್ನ ಈ ವಚನದ ಮೂಲಕ ಅಕ್ಕಮಹಾದೇವಿಯವರು ಸಮಾಜಕ್ಕೆ ಒಂದು ಸಂದೇಶವನ್ನ, ತಮ್ಮ ವೀರ ಪ್ರತಿಜ್ಞೆಯ ಮೂಲಕ ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ. 3 ವಸ್ತುಗಳ ಮೂಲಕ ಜೀವನದ ಸತ್ಯಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ. ಚಂದನ ಅಂದ್ರೆ ಶ್ರೀಗಂಧ. ಎಷ್ಟೇ ಅದಕ್ಕೆ ಉಳಿ ಇಟ್ಟುಕೊಂಡ್ರೆ ಏಟನ್ನು ಕೊಟ್ಟರು ಅದನ್ನ ಕತ್ತರಿಸಿದ್ರು ಕೂಡ, ಕೊಡಲಿ ತಗೊಂಡು ಅದನ್ನ ತೇದ್ರೂ ಕೂಡ ಅದು ಸುವಾಸನೆ ಹೆಚ್ಚಾಗುತ್ತೆ ಹೊರತು ಅದರ ಸುವಾಸನೆಯನ್ನ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಹಾಗೇನೆ ಕಬ್ಬು ಎಷ್ಟೇ ಗಾಣದಲ್ಲಿ ಹಾಕಿ ಅದನ್ನ ಅರಿದ್ರೂ ಕೂಡ ಅದರ ರುಚಿ ಜಾಸ್ತಿ ಆಗುತ್ತೆ ವಿನಃ ತನಗೆ ನೋವಾಯ್ತಲ್ಲ ಅಂತ ತನ್ನ ರುಚಿಯನ್ನ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಹಾಗೇನೆ ಚಿನ್ನ, ಅದನ್ನ ಬೆಂಕಿ ಹಾಕಿ ಪುಟಕ್ಕಿಟ್ಟರೆ ಅದು ಇನ್ನಷ್ಟು ಹೊಳಪನ್ನ ಕೊಡುತ್ತೆ. ಈ 3 ವಸ್ತುಗಳನ್ನ ಮೂಗು ಮತ್ತೆ ನಾಲಿಗೆ, ಕಣ್ಣಿಗೆ ಹೋಲಿಸಿದ್ದಾರೆ. ಕಣ್ಣಿಗೆ ಹೊಳಪು ಕೊಡುತ್ತೆ ಚಿನ್ನ, ಹಾಗೆಯೇ ನಾಲಿಗೆಗೆ ರುಚಿ ಕೊಡುತ್ತೆ ಕಬ್ಬು, ಹಾಗೆಯೇ ಗಂಧ ಸುವಾಸನೆಯನ್ನು ಕೊಡುತ್ತೆ ಮೂಗಿಗೆ. ಅಂದರೆ ಈ 3 ವಸ್ತುಗಳು ಶ್ರೀಗಂಧ, ಚಿನ್ನ ಮತ್ತು ಕಬ್ಬು, ಇವು ತಮ್ಮ ನೈಜ ಗುಣವನ್ನು, ಸಹಜ ಗುಣವನ್ನು ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ, ಎಷ್ಟೇ ನೋವಾದರೂ ಕೂಡ ಸಹಜ ಗುಣವನ್ನು ಅದು ಕಡಿಮೆ ಮಾಡ್ಕೊಳ್ಳೋದಿಲ್ಲ. 3 ವಸ್ತುಗಳು ಕೂಡ ಜಗತ್ತಿಗೆ ಬೇಕಾದಂತಹ ವಸ್ತುಗಳು. ಅಂತಹ ವಸ್ತುಗಳು ಹೇಗೆ ತಮ್ಮ ಸಹಜತನವನ್ನು ಕಳ್ಕೊಳ್ಳೋದಿಲ್ವೋ ಹಾಗೆ ಮನುಷ್ಯನಾದಂಥವರು, ನಾವು ಮಾನವ ಲೋಕ, ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ, ಎಷ್ಟೇ ದುಃಖ ದುಮ್ಮಾನಗಳು ಬಂದರೂ ಕೂಡ, ಎಂಥದೇ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ ಆಗಿರಬಹುದು, ಸಾಮಾಜಿಕ ಪರಿಸ್ಥಿತಿ ಆಗಿರಬಹುದು, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮತನವನ್ನು ನಾವು ಕಳ್ಕೋಬಾರ್ದು. ಮಾನವೀಯ ಪ್ರಜ್ಞೆಯನ್ನು ಕಳ್ಕೋಬಾರ್ದು. ಅಂತರಂಗ ಮತ್ತು ಬಹಿರಂಗ ಶುದ್ಧತೆಯನ್ನು ಕಾಪಾಡ್ಕೋಬೇಕು. ಈ ಸಂದೇಶವನ್ನು ಈ ವಚನದ ಮೂಲಕ ಅಕ್ಕಮಹಾದೇವಿ ತುಂಬ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಯಾಕಂದರೆ ವಚನಕಾರರು ಸಮಾಜವನ್ನು ತಿದ್ದಲು ಹೊರಡೋಕ್ಕೂ ಮುಂಚೆ ತಮ್ಮನ್ನು ತಾವು ತಿದ್ದುಕೊಂಡಂಥವ್ರು. ಹಾಗಾಗಿ ಅಕ್ಕಮಹಾದೇವಿ ವೀರ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಾನು ಶಿವನ ಆರಾಧನೆಯನ್ನು, ಶಿವಭಕ್ತಿಯನ್ನು ಬಿಡೋದಿಲ್ಲ ಅನ್ನೋ ಒಂದು ವೀರ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾಳೆ. ಅಂದರೆ ತನ್ನತನವನ್ನು ತಾನು ಬಿಡೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಲೋಕದ ಜಗತ್ತಿನಲ್ಲಿ ನಾವು ಸಕಲ ಚರಾಚರ ಪ್ರಾಣಿಗಳಿಗಿಂತ ಹೆಚ್ಚಿನ ಒಂದು ಸುವರ್ಣಾವಕಾಶ ನಮಗೆ ಏನಪ್ಪ ಅಂತ ಹೇಳಿದ್ರೆ ಮಾತಿನ ಕಲೆ ಇದೆ, ನಮಗೆ ವಿವೇಚನೆ ಇದೆ. ಹಾಗಾಗಿ ನಮ್ಮ ವಿವೇಚನೆಯ ಮೂಲಕ ಹಸುದು ಬಂದವರಿಗೆ ಉಣ ಬಡಿಸುವಂಥದ್ದು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಹಸ್ತ ನೀಡ್ತಕ್ಕಂಥದ್ದು, ಹೊಂದ್ಕೊಂಡು ಬದುಕೋದು, ಅದನ್ನೇ ಕಾಯಕ ಮತ್ತು ದಾಸೋಹ ಪ್ರಜ್ಞೆಯನ್ನು ಸಮಾಜಕ್ಕೆ ಕೊಟ್ಟಂಥವ್ರು, ಜಗತ್ತಿಗೆ ಕೊಟ್ಟಂಥ ಪರಿಕಲ್ಪನೆಯನ್ನು ಕೊಟ್ಟಂಥ ವಚನ ಸಾಹಿತ್ಯ ಇಂದಿಗೂ ಕೂಡ ಜೀವಂತವಾಗಿ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಅವು ಮಾನವ ಲೋಕದಲ್ಲಿ ಜೀವಂತವಾಗಿರ್ತವೆ. ಅದರ ಪ್ರಕಾರ ನಾವು ನಮ್ಮತನವನ್ನು ಕಳ್ಕೊಳ್ಳೋದೇನೆ ಉನ್ನತ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ನಾಗರಿಕ ಪ್ರಜ್ಞರಾಗಿ ಬದುಕುವಂಥದ್ದನ್ನು ನಾವು ರೂಢಿಸ್ಕೋಬೇಕು ಅನ್ನೋದೇ ಈ ವಚನಗಳ ಸಂದೇಶ. ನಮಸ್ಕಾರಗಳೊಂದಿಗೆ.